ನೋಡಿ, ಧರ್ಮಸ್ಥಳದ ವಿಚಾರ ಸಾಕಷ್ಟು ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಬುರುಡೆ ವಿಚಾರ, ಧರ್ಮಸ್ಥಳದಲ್ಲಿ ಹಿಂದೆ ಆಗಿರುವಂತಹ ಒಂದಷ್ಟು ಘಟನೆಗಳು, ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣ, ಅದರ ಜೊತೆಗೆ ಧರ್ಮಸ್ಥಳದ ಬಂಗ್ಲೆಗುಡ್ಡದ ಅಗೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂತಹ ಒಂದಷ್ಟು ತಲೆಬುರುಡೆಗಳು, ಅಸ್ಥಿಪಂಜರಗಳು, ಮೂಳೆಗಳು, ಅದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಚಿನ್ನಯ್ಯ ತೋರಿಸಿರುವಂತಹ ಜಾಗದಲ್ಲಿ 17 ಕಡೆ ತೋರಿಸಿರೋದ್ರಲ್ಲಿ ಒಂದು 3-4 ಕಡೆ ತಲೆಬುರುಡೆ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ವಿಚಾರ ಸಾಕಷ್ಟು ಟರ್ನ್ಗಳನ್ನು ಪಡ್ಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಸಾಕಷ್ಟು ಜನರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ವಾರಸುದಾರರು ಅಲ್ಲದಂತಹ ಒಂದಷ್ಟು ಶವಗಳು, ಮೊನ್ನೆ ಶಶಿಧರ್ ಭಟ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ರು, 470ಕ್ಕೂ ಹೆಚ್ಚು ಶವಗಳನ್ನ ಹೂಳಲಾಗಿದೆ. ಆ ಶವಕ್ಕೆ ಯಾರು ವಾರಸುದಾರರು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಮಾಹಿತಿ ಇಲ್ಲ. ಹಾಗಾಗಿ ಇದರ ಬಗ್ಗೆ SIT ತನಿಖೆಯನ್ನ ಮಾಡ್ತಾ ಇದೆ, ಸಂಬಂಧಪಟ್ಟಂತವರ ವಿಚಾರಣೆ ಮಾಡ್ತಾ ಇದೆ. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹಿಂದೆ ಇದ್ದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿಚಾರಣೆ ಕೂಡ ಮಾಡಾಗಿದೆ. ಹಾಗಾಗಿ ಈ ಒಂದು ಪ್ರಕರಣ ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಕಾಣುವಂತಹ ಸಾಧ್ಯತೆ ಇಲ್ಲ. ದಿನದಿಂದ ದಿನಕ್ಕೆ SIT ಹೊಸ ವಿಚಾರಗಳನ್ನ ಕೆದಕ್ತಾ ಇದೆ, ಹೊಸಬರನ್ನ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ ಹೇಳಿ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಸಿಕ್ಕಿರುವಂತಹ ತಲೆಬುರುಡೆಗಳು, ಅಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರಗಳು, ಅಲ್ಲಿ ಸಿಕ್ಕಿರುವಂತಹ 100 ಮೂಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತಂಡ ಈಗ 2 ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನ ವಿಚಾರಣೆಗೆ ಒಳಪಡಿಸಿರುವುದು. ಹಾಗಾದ್ರೆ ಈ 2 ಆಂಬ್ಯುಲೆನ್ಸ್ ಡ್ರೈವರ್ಗಳು ಯಾರು, ಇವರಿಗೂ ಈಗ ಅಲ್ಲಿ ಸಿಕ್ಕಿರುವಂತಹ ಒಂದಷ್ಟು ತಲೆಬುರುಡೆಗಳಿಗೂ ಏನು ಸಂಬಂಧ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದೆ. ಕಳೆದ ಕೆಲ ತಿಂಗಳುಗಳಿಂದ ತನಿಖೆಯ ಭಾಗವಾಗಿ ಈಗ 2 ಆಂಬ್ಯುಲೆನ್ಸ್ ಚಾಲಕರನ್ನ ಕರೆಸ್ಕೊಂಡು SIT ವಿಚಾರಣೆ ನಡೆಸಿರೋದು. ಯಾವ ಕಾರಣಕ್ಕೆ, ಈ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೂ ಈಗ ಸಿಕ್ಕಿರುವಂತಹ ಅಸ್ಥಿಪಂಜರಕ್ಕೂ ಏನು ಸಂಬಂಧ? ಖಂಡಿತವಾಗ್ಲೂ ಕೂಡ ಸಂಬಂಧ ಇದೆ. ನೋಡಿ, ಕಳೆದ 23 ವರ್ಷಗಳಿಂದ ಶವ ಸಾಗಾಟ ಮಾಡಿದ್ದಂತಹ ಈ 2ರನ್ನ ಈಗ ವಿಚಾರಣೆ ಮಾಡಲಾಗಿದೆ. ಯಾಕಂದ್ರೆ 183ರ ಹೇಳಿಕೆಯ ನಂತರ ಶವ ಹೂತಿಟ್ಟ ಆರೋಪದಲ್ಲಿ ಬೆಳ್ತಂಗಡಿಯ 2 ಆಂಬ್ಯುಲೆನ್ಸ್ ಚಾಲಕರಿಗೆ SIT ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ. ಅವರು ಬಂದು ಈಗ ವಿಚಾರಣೆಯನ್ನ ಎದುರಿಸಿದ್ದಾರೆ. ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಾದಂತಹ ಬೆಳ್ತಂಗಡಿಯ ಜಲೀಲ್ ಬಾಬಾ ಅನ್ನೋರ ವಿಚಾರಣೆಯಾಗಿದೆ. ಇವರು ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಾಗಿದ್ದಾರೆ ಸಾಕಷ್ಟು ವರ್ಷಗಳಿಂದ, ಸುಮಾರು 25 ವರ್ಷಗಳಿಂದ. ಅದರ ಜೊತೆಗೆ ಮತ್ತೊಬ್ರು ಹಮೀದ್, ಈ 2 ಚಾಲಕರ ವಿಚಾರಣೆ ಮಾಡಿರೋದು SIT. UDR ಪ್ರಕರಣದ ಶವಗಳ ಸಾಗಾಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತಂಡ ವಿಚಾರಣೆಯನ್ನ ಮಾಡಿದೆ. UDR ಮೀನ್ಸ್ ಅಂದ್ರೆ ಒಂದು ರೀತಿಯಲ್ಲಿ ಅನಾಮಧೇಯ ಹೆಣಗಳ, ಅಂದ್ರೆ ವಾರಸುದಾರರಿಲ್ಲ ಅಂತವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಸಾಕ್ಲಾಗಿತ್ತಾ ಅಥವಾ ಹೂಳಲಾಗಿತ್ತಾ, ಯಾರು, ಎಲ್ಲದರ ಬಗ್ಗೆನೂ ಕೂಡ ಈಗ SIT ಇವರಿಂದ ಮಾಹಿತಿಯನ್ನ ಪಡ್ಕೊಂಡಿದೆ. ಹಾಗಾಗಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ಆ 2 ಆಂಬ್ಯುಲೆನ್ಸ್ ಡ್ರೈವರ್ಗಳು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. UDR ಪ್ರಕರಣದ ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ SIT 2ರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಕಲೆ ಹಾಕಿದೆ. ಶವಗಳನ್ನ ಪೊಲೀಸರ ಸಮ್ಮುಖದಲ್ಲೇ ಶವಾಗಾರಕ್ಕೆ ಸಾಗಿಸಲಾಯ್ತಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಸಾಕಷ್ಟು ಮಹತ್ವದ ಮಾಹಿತಿಗಳು 2ರಿಂದ SIT ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಅದರ ಜೊತೆಗೆ ಅವ್ರು ಹೇಳಿದ್ದಾರಂತೆ, ಎಲ್ಲವನ್ನ ಕೂಡ ನಾವು ಸ್ಥಳೀಯ ಪೊಲೀಸರ ನಿರ್ದೇಶನದಂತೆ ಶವವನ್ನ ಸಾಗಾಟ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವರು ಕೊಟ್ಟಿರುವಂತ ಎಲ್ಲಾ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಲಾಗಿದೆ SIT. ಈ 2 ಆಂಬ್ಯುಲೆನ್ಸ್ ಡ್ರೈವರ್ಗಳ ಹೇಳಿಕೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಈ ಬುರುಡೆ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ಟ್ವಿಸ್ಟ್ ಕೊಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿಚಾರಕ್ಕೆ ಬರೋದಾದ್ರೆ, ಅಕ್ರಮ ಶಸ್ತ್ರಾಸ್ತ್ರಗಳು ಮನೆಯಲ್ಲಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಸೆಷನ್ಸ್ ಕೋರ್ಟ್ ಆದೇಶವನ್ನ ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಿದೆ. ಬೇಲ್ಗೆ ಅರ್ಜಿ ಹಾಕಿದ್ರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರು, 9ನೇ ತಾರೀಕು ಆ ಬೇಲ್ ಅರ್ಜಿಯ ಈಗ ಆಲ್ರೆಡಿ ವಿಚಾರಣೆಯಾಗಿದೆ, ಆದೇಶ ಬರುತ್ತೆ. ಸೊ ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮರೆಸ್ಕೊಂಡಿದ್ದು, ಆ ಆದೇಶ ಏನು ಬರುತ್ತೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಧನ್ಯವಾದ.